ಆತ್ಮೀಯ ಸ್ನೇಹಿತರೆ, ನೀವು ಕರ್ನಾಟಕ ರಾಜ್ಯ ರಸ್ತೆ ಸುರಕ್ಷತಾ ಪ್ರಾಧಿಕಾರದ ಚಿಹ್ನೆಗಳನ್ನು ನೀವು ನೋಡಲೇಬೇಕು. ಆಯಾ ಚಿಹ್ನೆಗಳು ರಸ್ತೆ ಬದಿಯಲ್ಲಿ ಕಂಡಾಗ ನಾವು ಏನನ್ನು ಮಾಡಬೇಕು ಅನ್ನೋದು ತಕ್ಷಣಕ್ಕೆ ಗೊತ್ತಾಗಿಬಿಡುತ್ತೆ. ಮೊದಲನೆಯದು ಇದು ಸ್ಟಾಪ್ ಅನ್ನುವಂಥ ಚಿಹ್ನೆ ಇರುತ್ತೆ. ಇದು ಎರಡನೆಯದು ಪ್ರವೇಶವಿಲ್ಲ. ಮುಂದೆದು ಪಾದಚಾರಿಗಳನ್ನು ನಿರ್ಬಂಧಿಸಿದೆ. ಬಲ ತಿರುವು ನಿಷೇಧಿಸಿದೆ. ಎಡ ತಿರುವು ನಿಷೇಧಿಸಿದೆ. ಯು ತಿರುವು ನಿಷೇಧಿಸಿದೆ. ಓವರ್ಟೇಕ್ ನಿಷೇಧಿಸಿದೆ. ಹಾರ್ನ್ ನಿಷೇಧಿಸಿದೆ. ನಿಲುಗಡೆ ಮಾಡಬಾರದು. ವೇಗದ ಮಿತಿ ಗಂಟೆಗೆ 50 ಕಿಲೋಮೀಟರ್ ಮೀರಬಾರದು. ಉದ್ದದ ಮಿತಿ ಅಚ್ಚಿನ ಭಾರದ ಮಿತಿ. ಇದಾದ ನಂತರ ಕಾಷನರಿ ಅಂದರೆ ಮುಂಜಾಗ್ರತಾ ಸೂಚನೆಗಳನ್ನು ನೋಡೋದಾದರೆ, ಮೊದಲನೆಯದು ಕಡ್ಡಾಯ ಎಡ ತಿರುವು, ಕಡ್ಡಾಯ ನೇರ, ಕಡ್ಡಾಯ ಬಲ ತಿರುವು, ಕಡ್ಡಾಯವಾಗಿ ಹಾರ್ನ್ ಮಾಡಿ, ಪೆಟ್ರೋಲ್ ಬಂಕ್, ಆಸ್ಪತ್ರೆ. ಈ ಚಿಹ್ನೆಗಳನ್ನು ನೋಡಿದಾಗ ನಮಗೆ ಆಯಾ ವಿಷಯಗಳು ನಮಗೆ ಗಮನಕ್ಕೆ ಬರಬೇಕು. ಈ ಚಿಹ್ನೆ ನೋಡಿದಾಗ ಆಸ್ಪತ್ರೆ ಅಂಥೇಳಿ ನಮಗೆ ಗೊತ್ತಾಗುವ ರೀತಿಯಲ್ಲಿ ಇರಬೇಕು. ಉರಿಯುವ ಅನಿಲಕ್ಕೆ ಈ ಚಿಹ್ನೆ ನೋಡಿದಾಗ ನಮಗೆ ಉರಿಯುವ ಅನಿಲ ಅಂಥೇಳಿ ತಕ್ಷಣಕ್ಕೆ ಚಿಹ್ನೆ ಆಧಾರಿತ ನಮಗೆ ಗೊತ್ತಾಗಬೇಕು. ಇದು ಗೋ ಈ ರೀತಿ ಇದ್ದರೆ ಮುಂದೆ ಸಾಗುತ್ತಿರೋ ಅನ್ನೋ ರೀತಿಯಲ್ಲಿ ಹೇಳಿದ ಹಾಗೆ ಆಗುತ್ತೆ. ಇನ್ನು ಅಪಾಯಕಾರಿ ರಸ್ತೆ ಈ ರೀತಿ ಚಿಹ್ನೆ ಇದ್ದಾಗ ಮುಂದೆ ಅಪಾಯಕಾರಿಯಾದ ರಸ್ತೆ ಬರುತ್ತೆ ಅಂತ ನಮಗೆ ಗೊತ್ತಾಗ್ಬಿಡುತ್ತೆ. ಇದು ಸಾರ್ವಜನಿಕ ದೂರವಾಣಿಗೆ ಸಿಂಬಲ್. ರಸ್ತೆಯ ಉಬ್ಬುಗಳಿಗೆ ಈ ರೀತಿಯಾದ ಚಿಹ್ನೆಯನ್ನು ನಮಗೆ ಕೊಡಲಾಗುತ್ತೆ. ತಕ್ಷಣಕ್ಕೆ ಪ್ರಥಮ ಚಿಕಿತ್ಸೆಗೆ ಈ ಚಿಹ್ನೆ ನೋಡಿದಾಗ ನಮಗೆ ಪ್ರಥಮ ಚಿಕಿತ್ಸೆ ಅನ್ನೋದು ಗೊತ್ತಾಗಬೇಕು. ಇನ್ನು ವಾರ್ನಿಂಗ್ ಎಚ್ಚರಿಕೆ ಸೂಚನೆಗಳು. ಇದು ಮೊದಲನೆಯದು ಬಲ ತಿರುವು, ಅನಂತರ ಎಡ ತಿರುವು, ಬಲ ಹೇರ್ಪಿನ್ ರಸ್ತೆ, ಎಡ ಹೇರ್ಪಿನ್ ರಸ್ತೆ, ಬಲ ಹಿಮ್ಮುಖ ತಿರುವು, ಎಡ ಹಿಮ್ಮುಖ ತಿರುವು, ಅಡ್ಡ ರಸ್ತೆ. ಈ ಎಕ್ಸ್ ರೀತಿಯಲ್ಲಿ ಟ್ರ್ಯಾಂಗಲಲ್ಲಿ ಎಕ್ಸ್ ರೀತಿಯಲ್ಲಿದ್ದರೆ ಅದನ್ನು ಅಡ್ಡ ರಸ್ತೆ ಅಂಥೇಳಿ ಗೊತ್ತು ಮಾಡ್ಕೋಬೇಕು. ವೃತ್ತಾಕಾರದ ತಿರುವಿಗೆ ಈ ರೀತಿ ಸಿಂಬಲ್ ಇರುತ್ತೆ. ಮುಂದೆ ಬರುವುದು ವೃತ್ತಾಕಾರದ ತಿರುವು ಇದ್ದರೆ ಇದು ಬರುತ್ತೆ ಚಿಹ್ನೆ. ಮುಂದೆ ತಡೆ ಇದೆ. ನಂತರದಲ್ಲಿ ಅಪಾಯಕಾರಿ ಗುಂಡಿಗಳಿಗೆ ಈ ಒಂದು ಸಿಂಬಲ್ ಇರುತ್ತೆ. ಮುಂದೆ ಮುಖ್ಯ ರಸ್ತೆ ಇದೆ, ಈ ಸಿಂಬಲ್ ಇದ್ದರೆ ಮುಂದೆ ಮುಖ್ಯವಾದಂಥ ರಸ್ತೆ ಬರುತ್ತೆ ಅಂತ. ದಾರಿ ಬಿಡಿ. ಮುಂದೆ ಶಾಲೆ ಇದೆ, ಈ ಸಿಂಬಲ್ ಇದ್ದರೆ ಮುಂದೆ ಬರುವುದು ಶಾಲೆ ಇರುತ್ತೆ. ಪಾದಚಾರಿಗಳು ದಾಟುವ ಸ್ಥಳಕ್ಕೆ ಈ ರೀತಿಯಾದಂಥ ಚಿಹ್ನೆ ಇರುತ್ತೆ. ಕಿರಿದಾದ ಸೇತುವೆ ಇದೆ, ಈ ಸಿಂಬಲ್ ಇದ್ದರೆ ಚಿಕ್ಕದಾದಂಥ ಸೇತುವೆ ಮುಂದುಗಡೆ ಬರುತ್ತೆ. ಮುಂದೆ ರಸ್ತೆ ಕಿರಿದಾಗಿದೆ, ಚಿಕ್ಕದಾಗಿ ರಸ್ತೆ ಮುಂದುಗಡೆ ಬರುತ್ತೆ ಅಂತ ಸಿಂಬಲ್ ಇದ್ದರೆ. ಕಡಿದಾದ ಇಳಿಜಾರಿಗೆ ಈ ರೀತಿ ಸಿಂಬಲು ಬರುತ್ತೆ. ಕಡಿದಾದ ಏರು ಈ ರೀತಿ ಸಿಂಬಲ್ ಇದ್ದರೆ ಏರು ತುಂಬ ಚಿಕ್ಕದಾಗಿ ಇರುತ್ತೆ ಅಂತ, ಟಫ್ ಆಗಿರುತ್ತೆ ಅನ್ನುವ ರೀತಿಯಲ್ಲಿ ನಮಗೆ ಗೊತ್ತಾಗಬೇಕು. ಒಟ್ಟಾರೆಯಾಗಿ ರಸ್ತೆ ಸುರಕ್ಷತಾ ಪ್ರಾಧಿಕಾರವು ಈ ರೀತಿಯಾದಂಥ ಚಿಹ್ನೆಗಳನ್ನು ನೀಡಿ ನಮಗೆ ಸೂಚನೆಗಳನ್ನು ಮತ್ತು ಎಚ್ಚರಿಕೆಗಳನ್ನು ಸದಾ ನೀಡ್ತಾ ಇರುತ್ತೆ. ಧನ್ಯವಾದಗಳು.